ಶ್ಯಾಮ್ನವ್ರ ಕುಟುಂಬಕ್ಕೆ ದುಡ್ದಿವಿ ಅಂದ್ರೆ ನಮಗೆ ಗೊತ್ತೋದು. ಇವ್ರೇನ್ ಗೊತ್ತಾ, ತರಾರು ಸುಟ್ ಕೇಸ್ ತಗೊಂಡ್ಬರ್ತಾರೆ, ಒಳಗಿಂದೊಳಗೆ ಹಂಚಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಸಲ ಮನಡಿಗೆ ಮಾಡ್ಲಿ ತೊಡ್ರಿ. ಕಾಂಗ್ರೆಸ್ಸಿಗೆ ಬಿಜೆಪಿ ಹಾಕಲ್ಲ ಸರ್, ದಯವಿಟ್ಟು ಹಾಕಲ್ಲ. ವೋಟ್ ಬ್ಯಾಂಕ್ ಬಂದ್ ಇಲ್ಲಿಂದ ಬಂದು ವೋಟ್ ಬ್ಯಾಂಕ್ ಮುಂದೆನೂ ಸಿಗಲ್ಲ ಅವ್ರಿಗೆ. ಬರ್ಬೇಕು ನಮ್ ಕಮಿಟರ್ ಯಾರೋ ಒಬ್ರು ಮುಸ್ಲಿಂ ಬಾಂಧವರು ಬರ್ಬೇಕು. ಮುಗ್ದೋತಿ ಇವ್ನ ಮೇಲೆ ರಾಜಕಾರಣ ಏನ್ ಗೊತ್ತಾ, ಇಲ್ಲಿಗೆ ಲಾಸ್ಟ್ ಇದು ಅವ್ರದ್ದು ಶಾಮ್ನೂರ್ ಕುಟುಂಬದ್ರು. ಆಗಲ್ರಿ 300 ಕೋಟಿ ಪಾರ್ಟಿ ಫಂಡ್ ಕೊಡ್ತಾರ ಅಂದ್ರೆ ನಮ್ಮ ಹತ್ರ ಅಷ್ಟ ದುಡ್ಡು. ಎಲ್ಲಾರು ಬಡವರು ಇಲ್ಲಿ ಪಾರ್ಟಿ ಫಂಡ್ ಕೊಟ್ಟವ್ರಲ್ಲ ಅವರು. ಪ್ರಭಾ ಮಲ್ಲಿಕಾರ್ಜುನ ಕೊಟ್ಟರಲ್ಲ ದಿಲ್ಲಿ ಒಳಗೆ ಪಾರ್ಟಿ ಫಂಡ್ ನಾನು ಮಾಡ್ಕೊಂತಿರಲ್ಲ. ಮತ್ತೆ ದುಡ್ಡು ಅದ ಅಂತ ರಾಜಕೀಯ ಎಲ್ಲ ತೋರಿಸೋದು. ಬಡವ್ರ ಕುಟುಂಬ ನೋಡ್ಬೇಕು. ಇಲ್ಲಿ ನಮ್ಮ ಮುಸ್ಲಿಂ ಬಂದ್ರು ಎಲ್ಲ ಒಂದಾಗ್ಬೇಕು. ಒಂದಾಗಿ ಇವರಿಗೆ ಒಂದು ಬುದ್ಧಿ ತೋರಿಸ್ಬೇಕು. ನಾವು ಸೋಲ್ಬೇಕು, ಕಾಂಗ್ರೆಸ್ ಸೋಲ್ಬೇಕು. ಇವಾಗ ಬುದ್ಧಿ ಐತಿ. ಇವಾಗ ಏನ್ ಗೊತ್ತಾ, ಯಾರಿಗೆ ಕೊಟ್ರೆ ಏನಾಗುತ್ತೆ ಅಂತ ಇವ್ರದೇ ಬಂಡಾಯ ನಡಿಬೇಕು. ಇಲ್ಲಿ ಏನ್ ದತ್ತು ತೊಂದಾರ, ಇಲ್ಲಿ ಉತ್ತರ ದಕ್ಷಿಣ ದತ್ತು ತೊಂದಾರ. ಅವರು ಯಾರಿಗೆ ತಗೊಳಕಿವ್ರು ಅಧಿಕಾರ ಯಾರು ತೋರಿಸಿರೋದು ಇವರಿಗೆ? ಸಿದ್ದರಾಮಯ್ಯ ಮನ್ಸು ಮಾಡಿದ್ರೆ ಕೊಡ್ಬೋದಿತ್ತು ಯಾರಿಗಾರ ಒಬ್ಬರಿಗೆ, ಮೈನಾರಿಟಿಗೆ. ಜಮೀನ್ ಹೇಳಿದ್ರಿ ಅವ್ರಿಗೆ ಮಾತ್ರ ಬೆಲೆ ಇಲ್ಲ ಅಂದ್ಮೇಲೆ ಅಂತ ಮೇಲೆ ಬೆಲೆ ಕೊಟ್ಟಿಲ್ಲ ಅಂದ್ಮೇಲೆ ಮತ್ತೆ ಯಾಕ್ರಿ ಇವರು ಕಾಂಗ್ರೆಸ್? ಜಮೀರಾಮ ಸಾಹೇಬ್ರೆ ದೊಡ್ಡ ನಮಸ್ಕಾರ ನಿಮಗೆ. ಮೈನಾರಿಟಿ ಕೊಡ್ಸಿಲ್ಲ ನೀವು ಟಿಕೆಟ್, ನೀವು ಕಾಂಗ್ರೆಸ್ ಪ್ರವರಿಗೆ ಬರ್ರಿ. ಈ ಕಡೆ ದಯವಿಟ್ಟು ಬರಬೇಡ್ರಿ, ನಿಮಗೆ ಕೈ ಮುಗಿತೀವಿ. ಮೈನಾರಿಟಿ ಲೀಡರ್ ಅಲ್ಲ ಅವರು, ನಮ್ಮ ಕಷ್ಟನೇ ಅರ್ಥ ಮಾಡ್ತಾರೆ. ಮತ್ತೆ ಮೈನಾರಿಟಿ ಇರ್ತಾರೆ ಅವ್ರಿಗೆ. ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ರೆ ನಾ ಇರ್ತೀನಿ, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ಮಾಡ್ತೀರಾ? ಸಾದಿಕ್ ಪರ ಮಾಡ್ರಿ, ಅವ್ರಿಗೆ ಮಾಡ್ರಿ, ಸಪೋರ್ಟ್ ಮಾಡ್ತೀರಾ? ನೀವು ಮನ್ಸು ಮಾಡಿದ್ರೆ ಗೆಲ್ಸ್ಕೊಂಡ್ಬರ್ತೀರ ಅವರಿಗೆ. ನೀವು ಮನ್ಸು ಮಾಡಿದ್ರೆ ಜಮೀರ್ ಅಹಮದ್ ಸಾಬ್ ನೀವು ಮನ್ಸು ಮಾಡಿದ್ರೆ ಗೆಲ್ಸ್ಕೊಂಡ್ಬರ್ತೀರ ಅವರಿಗೆ. ಹೇಳಿ ಸರ್, ಅವರು ಈಗ ಸ್ಪರ್ಧೆ ಮಾಡ್ತಿದ್ದಾರೆ. ಅವರ ಒಂದೇ ಅಜೆಂಡಾ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸ್ತೀವಿ ಅಂತ ಹೇಳ್ಕೊಂಡು. ಸೊ ನೀವು ಕೂಡ ಇಲ್ಲಿಯ ಮತದಾರರು ಅಂತ ನಾನು ಅನ್ಕೊಳ್ತೀನಿ. ನೀವು ಯಾವ ರೀತಿಯ ಅಭಿಪ್ರಾಯವನ್ನು ಹೇಳ್ತೀರಿ? 35 ವರ್ಷದಿಂದ ಈ ಏರಿಯಾದಾಗೆ ಈ ರಿಂಗ್ ರೋಡ್ ಇದ್ದಿಲ್ಲ. ಆವಾಗ ಇದೆಲ್ಲ ಪೂರ್ತಿ ಮುಳ್ಳು ಗಿಡ ಇತ್ತು. ಭಾಷಾನಗರದಿಂದ ಬರೋಕ್ಕೆ ಹೆದರ್ತಿದ್ರು ಜನ. ಇಲ್ಲಿ ಅಲ್ಲಿಂದನೂ ಇಲ್ಲಿ ಮಟನೂ ಅವ್ರಿಗೆ ಇಳಿಸ್ಕೊಂಬಂದೀವಿ. ಇವತ್ತು ನೋಡ್ರಿ, ಇದು ಹೆಗ್ಡೆ ನಗರದಾಗ ಏನು ಮಾಡಿದ್ರು, ಅಭಿವೃದ್ಧಿ ಏನು ಮಾಡಿದ್ರು? ಸೈಟ್ ಕೊಟ್ಟರು ಮಾತ್ರ ಅಷ್ಟೇ, ಮನೆ ಕಟ್ಕೊಡ್ತೀವಿ ಆಶ್ವಾಸನೆ ಕೊಟ್ಟರು. ಇವತ್ತು ಆಟೋ ಸ್ಟ್ಯಾಂಡಿಗೆ ನಾವು ಜಾಗ ಬಿಡಲ್ಲ ಅಂದರು. ನಾವು ತಡ ಮಾಡೀವಿ. ಒಂದು NF ಹಾಸ್ಪಿಟ್ಲು ಇವರು ಶಾಮ್ನೂರು ಕುಟುಂಬದವರು ನಿಂತ್ಕೊಂಡು ಫೈಟ್ ಮಾಡಿ ನಿಲ್ಲಿಸಿದ್ರು. ಇವತ್ತು NF ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ನಾವು ಮಂಗಳೂರು ಹೋಗ್ಬೇಕು. ಕಾಲೇಜ್ ಯಾವ್ದಾದ್ರಿ ಇಲ್ಲಿ? ಉತ್ತರ ವಲಯ ಕಾಲೇಜ್ ಅದಾವು, ಇಲ್ಲದಾವ. ಆಸ್ಪತ್ರೆ ಬರ್ಲಿಕ್ಕೆ ಬಿಟ್ಟಿಲ್ಲ ಅಂತೀರಾ? ಬಿಟ್ಟಿಲ್ಲ ಅವರು. ಯಾಕೆ ಕಾರಣಕ್ಕೂ ಬಿಟ್ಟಿಲ್ಲ? ಯಾಕೆ ಹೇಳ್ರಿ, ಅವ್ರ ಹಾಸ್ಪಿಟ್ಲ್ ಬಂದಾಕವಲ್ಲ. ಐಟಿಗೆ ಹೋದ್ರೆ ಐಟಾಗೇ ಏನು ಗೊತ್ತಾ, ಇಲ್ಲಿಂದ ತೊಗೊಂಡಾಗ ಇಲ್ಲಿಂದ ಬಾಡಿ ತಗೊಂಡು ಇದು ಪೇಷಂಟ್ ತೊಗೊಂಡ್ರೆ ಬಾಡಿ ತೊಗೊಂಬರ್ಬೇಕು, ಅಲ್ಲೇ ಆಗೋದು. ಅದು ಬಿಟ್ಟರೆ ಏನಾಗ್ತಿಲ್ಲ. ಬಾಪೂಜಿ ಏನು ಗೊತ್ತಾ, ಬಾಪೂಜಿಗೆ ಅಂದರೆ ಇವಾಗ ಎಲ್ಲ ಲೀಡ್ರುಗಳು ಅದಾರೆ, ಹೋಗಿ ಮಲಣ ಹತ್ರ ಹೋಗಿ ಸ್ವಲ್ಪ ಬಿಲ್ ಕಮ್ಮಿ ಮಾಡಿಸ್ಕೊಂಬರ್ತಾರೆ ಅಷ್ಟೇ ಹೊತ್ತು ಫ್ರೀ ಯಾವನು ಇಲಾಜ್ ಮಾಡ್ತಾ ಇಲ್ಲ. ಹಂಗಾಗಿ ಈ ಸೈಡು ದಕ್ಷಿಣ ವಲಯ ನಮ್ಮ ಮೈನಾರಿಟಿಯರು ಗೆಲ್ಲಬೇಕು. ಅಭಿವೃದ್ಧಿ ಕೆಲಸಗಳು ಏನೂ ಆಗಿಲ್ವಾ? ಏನೂ ಆಗಿಲ್ಲ. ಈ ನೋಡಿ ಬಿಟ್ಟರೆ ಯಾವುದೂ ಆಗಿಲ್ಲ ರೀ, ಯಾಕೆ ಕಾರಣಕ್ಕೂ ಆಗಿಲ್ಲ. ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ಎಲ್ಲಿ ಆಗಿದೆ? ತೋರಿಸ್ರಿ. ಫೀಲ್ಡ್ ಐತಿ, ಇವಾಗ ಮೈದಾನ ಮಾಡಿದ್ರು. ಇವತ್ತೇನಾರು ಕೊಟ್ಟಾರಲ್ಲಿ ಏನದು? ಏನೇನಿಲ್ಲ. ತಿಂತದಾರೆ. ಇವತ್ತೇನು ಗೊತ್ತಾರ, ಯುವಕರು ಹೋಗೋಣ ಅವನಿಂದ ಯಾಕೆ ಬರಬೇಕು, ನನ್ನಿಂದ ಯಾಕೆ ಬರಬೇಕು ಅಂತಾರೆ. ಯಾಕೆ ಹೇಳ್ರಿ, ಕೆಲಸ ಆಗಿಲ್ಲಲ್ಲ, ಹಂಗಾಗಿ ಬರಲ್ಲ ಯಾರು. ಶ್ಯಾಮ್ನವ್ರ ಕುಟುಂಬಕ್ಕೆ ದುಡ್ದಿವಿ ಅಂದರೆ ನಮಗೆ ಗೊತ್ತೋದು. ಇವ್ರೇನು ಗೊತ್ತಾ, ತರಾರು ಸುಟ್ ಕೇಸ್ ತೊಗೊಂಬರ್ತಾರೆ, ಒಳಗಿಂದೊಳಗೆ ಹಂಚಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಸಲ ಮನಡಿಗೆ ಮಾಡ್ಲಿ ತೊಡ್ರಿ. ಅದೇ ಟಿಕೆಟ್ ಕೊಡ್ಬೋದಿತ್ತಲ್ಲ, ಸಮಾಧಿ ಕೊಡೋದು ಸಾದಿಕ್ ಪುಲನ್ ಕೊಡ್ಬೋದಿತ್ತು, ಇಲ್ಲ ಜಬರ್ ಸಾಬಿಗೆ ಕೊಡ್ಬೋದಿತ್ತು, ಖಾಲಿದ್ ಕೊಡ್ಬೋದಿತ್ತು. 22 ಜನ ನಿಂತ್ಕೊಂತಿದ್ದಿಲ್ಲ. ನಿಂತ್ಕೊಳ್ಳೋ ಕಾರಣ ಏನು? ಇವ್ರು ಕೊಟ್ಟಿಲ್ಲ ಮೈನಾರಿಟಿಗೆ. ಈಗ ಮುಸ್ಲಿಂ ಸಮುದಾಯದಿಂದ 22 ಜನ ನಿಂತಿದ್ದಾರೆ. 22 ಜನ ನಿಂತ್ಕೊಂಡಾರೆ. ಓಟುಗಳು ಡಿವೈಡ್ ಆಗುತ್ತೆ. ಡಿವೈಡ್ ಮಾಡೋಕೆ ನಿಂತ್ಕೊಂತೀವಿ ನಾವು. BJP ಕೊಡಲ್ಲ, ಕಾಂಗ್ರೆಸ್ಸಿಗೆ ಕೊಡಲ್ಲ. ಬರಬೇಕು ನಮ್ಮ ಕಮಿಟರ್ ಯಾರೋ ಒಬ್ಬರು ಮುಸ್ಲಿಂ ಬಾಂಧವರು ಬರಬೇಕು, ಮೈನಾರಿಟಿಯರು ಬರಬೇಕು. ಸಾದಿಕ್ ಪಲನ್ ಬರಲಿ, ಸೈಯದ್ ಇಂತಾಜ್ ಬರಲಿ, ಇವು ಯಾರ ಬರಲಿ ಮತ್ತು ಬರಬೇಕು. ಕಾಂಗ್ರೆಸ್ಸಿಗೆ BJP ಹಾಕಲ್ಲ ಸರ್, ದಯವಿಟ್ಟು ಹಾಕಲ್ಲ. ವೋಟ್ ಬ್ಯಾಂಕ್ ಬಂದು ಇಲ್ಲಿಂದ ಬಂದು ವೋಟ್ ಬ್ಯಾಂಕ್ 1 ವರ್ಷ 8 ತಿಂಗಳಾಗಿದೆ. ಇಲ್ಲಿಂದ ಬಂದು ಮುಂದೆನೂ ಸಿಗಲ್ಲ ಅವರಿಗೆ. ನೋಡ್ರಿ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂದರೆ ಮುಸ್ಲಿಂ ಸಮಾಜದವರು ಇವತ್ತು ಅವರಿಗೆ ಏನೋ ಒಂದು ಮೀಟಿಂಗ್ ಕರೆದು ಕಲೇಶ್ವರ ಮಿಲ್ದಾಗ ಮೀಟಿಂಗ್ ಕರೆದು ಅವರಿಗೆ ಮಾತಾಡಿ ನಿಮಗೆ ಇಷ್ಟು ಕೊಡ್ತೀವಿ, ನೀವು ಸೈಡ್ ಆಗ್ರಿ, ನಮಗೆ ಕೆಲಸ ನಾವು ಮಾಡಿರಿ, ಒಳಗಿಂದ ಕೆಲಸ ಮಾಡಿರಿ, ಜನ ಮುಂದೆ ಬರಬೇಡ್ರಿ, ಒಳಗಿಂದ ಕೆಲಸ ಮಾಡಿರಿ ಅಂತ ಹೇಳಿದ್ರೆ ಅಂಥ ರಾಜಕಾರಣ ಬೇಕಾಗಿಲ್ಲ ನಮಗೆ. ಮುಗ್ದೋತಿ ಇವನ ಮೇಲೆ ರಾಜಕಾರಣ ಏನು ಗೊತ್ತಾ, ಇಲ್ಲಿಗೆ ಲಾಸ್ಟ್ ಇದು ಅವ್ರದ್ದು ಶಾಮ್ನೂರು ಕುಟುಂಬದ್ರು. ಇಲ್ಲ ನಮ್ಮ ಮೈನಾರಿಟಿಯವರು ಬರಬೇಕು, ಚೇಂಜ್ ಮಾಡಿ ತೊಗೊಳ್ರಿ.
ಇವತ್ತು ಸಾದಿಕ್ ಪೈಲ್ವಾನ್ ನಿಂತಂದ್ರೆ ಬಂಡಾಯ ಕಾಂಗ್ರೆಸ್ಸಿಗೆ ಬನ್ನಿ ತಗೊಳ್ರಿ ಅವ್ರಿಗೆ ಬೆಂಬಲ ಕೊಡ್ತೀವಲ್ಲ ನಾವು. ಸಮರ್ಥ ಅವ್ರನ್ನ ಟಿಕೆಟ್ ವಾಪಸ್ ತಗ್ಸಿ ಇವ್ರನ್ನ ನಿಲ್ಲಿಸಿ. ನಿಲ್ಸ್ರಿ, ಆಗಲ್ಲ ಅದು ಆಗಲ್ರಿ. 300 ಕೋಟಿ ಪಾರ್ಟಿ ಫಂಡ್ ಕೊಡ್ತಾರ ಅಂದರೆ ನಮ್ಮ ಹತ್ರ ಅಷ್ಟದ ದುಡ್ಡು ಎಲ್ಲರೂ ಇರೋದು ಬಡವರು ಇಲ್ಲಿ. ಯಾರು ಕೊಟ್ಟಿದ್ದಾರೆ 300 ಕೋಟಿ? ಪಾರ್ಟಿ ಫಂಡ್ ಕೊಟ್ಟಾರಲ್ಲ ಅವರು. ಹಾಂ, ಪ್ರಭಾ ಮಲ್ಲಿಕಾರ್ಜುನ ಕೊಟ್ಟಾರಲ್ಲ ದಿಲ್ಲಿ ಒಳಗೆ. ಪಾರ್ಟಿ ಫಂಡ್ ನಾನು ಮಾಡ್ಕೊಂತೀನಿ ಅಂತ ಹೇಳಿದ್ರಲ್ಲ. ಮತ್ತೆ ಕಾಂಗ್ರೆಸ್ ಪಾರ್ಟಿನೇ ಈ ಕುಟುಂಬ ಮೇಂಟೈನ್ ಮಾಡ್ತೀವಿ. ಏನು ಗೊತ್ತನ್ರಿ, ಇವರು ಕಳ್ಳಿಗೆ ಕೂದಲ ಯಾವುದು ಅದು ಯಾವುದು ಗೊತ್ತಿಲ್ಲ ಅವರಿಗೆ. ದುಡ್ಡಾದ ಅಂತ ರಾಜಕೀಯ ಎಲ್ಲ ತೋರಿಸೋದು. ಬಡವ್ರ ಕುಟುಂಬ ನೋಡ್ಬೇಕಿಲ್ಲಿ, ಬಡವ್ರ ಕುಟುಂಬ ನೋಡಬೇಕು. ನೆಕ್ಸ್ಟ್ ಉತ್ತರಲ್ಲೂ ಬರಲ್ಲ, ದಕ್ಷಿಣಕ್ಕೂ ಬರಲ್ಲ ಅವರು. ಏನು ನೋಡ್ರಿ, ನೆಕ್ಸ್ಟ್ ಬರೋದು ಯಾಕೆ ಕಾರಣಕ್ಕೂ ಇಲ್ಲ ಅವರು. ನಮ್ಮ ಮುಸ್ಲಿಂ ಬಂದರು ಎಲ್ಲ ಒಂದಾಗಬೇಕು. ಒಂದಾಗಿ ಇವರಿಗೆ ಒಂದು ಬುದ್ಧಿ ತೋರಿಸ್ಬೇಕು ನಾವು. ಒಂದಾಗ್ತಾರೆ ಸರ್? ಆಗ್ತದೆ ಸರ್. ಅಂದರೆ ಕೆಲವು ನಾಯಕರು ಮಾತ್ರ ತಗೊಂಬಂದು ಒಳಗೆ ಆರಾಮಾಗಿ ಕುತ್ಕೊಂಡಾರೆ. ರೋಡಿಗೆ ಬಂದಿಲ್ಲ ಇನ್ನೂ. ಜನಗಳಲ್ಲಿ ರೋಡಿಗೆ ಯಾವಾಗ ಬರ್ತಾರೆ ಅಂದರೆ ನಾಳೆ ಎಲೆಕ್ಷನ್ ನಡೀತದ, ನೈಟ್ ಎಲ್ಲ ಓಡಾಡಿರ್ತಾರೆ. ಆಗಿಲ್ಲ ಸೋಲ ಮಟ್ಟ ಆಗಂಗಿಲ್ಲ ಸರ್. ಸೋಲ್ಬೇಕು ಕಾಂಗ್ರೆಸ್, ಸೋಲ್ಬೇಕು ಕಾಂಗ್ರೆಸ್, ಸೋಲ್ಬೇಕು. 100% ಸೋಲ್ತದೆ ಸರ್. ಇಲ್ಲ ಸರ್, ಬೆಂಬಲಿಸಲ್ಲ ನಾವು. ಮಾಡಲಿ ತಗೊಂಬಂದಾರಲ್ಲ, ಎಲ್ಲರೂ ಮಾಡಲಿ. ಅವ್ರು ಬೇಕಾರೆ ಅವರಿಂದ ಯಾರು ಹೋಗಲ್ಲ ನೋಡ್ರಿ. ಯುವಕರು ಇಷ್ಟಿದ್ರು, ಇವಾಗ ದೊಡ್ಡವರಾಗ್ಯಾರೆ. ಯುವಕರಿಗೆ ಬುದ್ಧಿ ಐತಿ ಇವಾಗ. ಏನು ಗೊತ್ತಾ, ಯಾರಿಗೆ ಕೊಟ್ಟರೆ ಏನಾಗುತ್ತಂತ. ಹೌದ್ರಾ? ಅದೇ ಸಾದಿಕ್ ಪೈಲ್ವಾನ್ ಇವಾಗ ನಮ್ಮ ತಂಜಿಮ್ ಕಮಿಟಿಯಾಗ ಸದಸ್ಯರಿದ್ರು. ಇವತ್ತು ಅದು ಸೈಡ್ ಏನು ಮಾಡ್ತಿದ್ದಾರೆ? ಉತ್ತರ ಕೊಡೋಕ್ಕಾಗತ್ತೆ ಅವರಿಗೆ? ಐತ್ರ ಅಲ್ಲ, ಉತ್ತರ ಕೊಡೋಕ್ಕೆ. ಮುಸ್ಲಿಂ ಸಮಾಜಕ್ಕೆ ಏಕೆ ಕೊಟ್ಟಿಲ್ಲ ಅಂದರೆ ಇವ್ರದೇ ನಡೀಬೇಕು, ಇವ್ರದೇ ಬಂಡಾಯ ನಡೀಬೇಕು. ಇಲ್ಲಿ ಏನು ದತ್ತು ತೊಂದರೆ, ಇಲ್ಲಿ ಉತ್ತರ ದಕ್ಷಿಣ ದತ್ತು ತೊಂದರೆ. ಅವರು ಯಾರಿಗೆ ತೊಗೊಳಕ್ಕೆ ಇವರು ಅಧಿಕಾರ ಯಾರು ತೋರಿಸಿರೋದು ಇವರಿಗೆ? ಸಿದ್ದರಾಮಯ್ಯ ಮನ್ಸು ಮಾಡಿದರೆ ಕೊಡ್ಬೋದಿತ್ತು ಯಾರಿಗಾರ ಒಬ್ಬರಿಗೆ, ಮೈನಾರಿಟಿಗೆ. ಜಮೀನು ಹೇಳಿದ್ರಿ, ಅವ್ರಿಗೆ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ, ಅಂತ ಲೀಡರ್ ಮೇಲೆ ಬೆಲೆ ಇಟ್ಕೊಟ್ಟಿಲ್ಲ ಅಂದ್ಮೇಲೆ ಮತ್ತೆ ಯಾಕ್ರಿ ಇವರು ಕಾಂಗ್ರೆಸ್? ಈಗ ಜಮೀರ್ ಅಹಮದ್ ಅವರೇ ಬಂದು ಮುಸ್ಲಿಂ ಸಮಾಜ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಅವಾಗ ಅವ್ರ ಮಾತು ಕೇಳ್ತೀರಾ? ಹೇಳಬೇಕು. ಯಾಕೆ ಗೊತ್ತಾ, ಹೇಳಿಲ್ಲ ಅಂದರೆ ಅವ್ರದ್ದು ಏನು ಗೊತ್ತಾ, ಪೊಸಿಷನ್ ನಿಂತ್ಕೊಳ್ಳಲ್ಲ. ಪೊಸಿಷನ್ ಇರಲ್ಲ, ಅವರೊಂದು ಲೀಡ್ರು. ಹೇಳಬೇಕು ರೀ. ನಾನು ಏನು ಗೊತ್ತಾ, ನನ್ನ ಸ್ಥಾನ ನಾನು ನೋಡ್ಕೋಬೇಕಂದ್ರೆ ನಾನು ಎಂತಿಲ್ಲ, ಹೆಂಗಾದ್ರೂ ಟರ್ನ್ ಆಗಬೇಕು. ಇದು ಟರ್ನ್ ಆಗೋದು ಪಾರ್ಟಿ ಇದು. ಈಗ ಜಮೀರ್ ಅಹಮದ್ ಅವ್ರು ಬಂದು ಹೇಳಿದ್ರು ಯಾರು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ. ಮಾಡಲ್ಲ, ದಯವಿಟ್ಟು ಮಾಡಲ್ಲ. ಜಮೀರ್ ಅಹಮದ್ ಸಾಹೇಬ್ರೆ, ದೊಡ್ಡ ನಮಸ್ಕಾರ ನಿಮಗೆ. ಮೈನಾರಿಟಿ ಕೊಡಿಸಿಲ್ಲ ನೀವು ಟಿಕೆಟು. ನೀವು ಕಾಂಗ್ರೆಸ್ ಪರವಾಗಿ ಬರ್ರಿ, ಈ ಕಡೆ ದಯವಿಟ್ಟು ಬರಬೇಡ್ರಿ. ನಿಮಗೆ ಕೈ ಮುಗಿತೀವಿ, ಮನಸ್ಸಾಗ ಬೆಲೆ ಇದೆ. ದಯವಿಟ್ಟು ಬರಬೇಡ್ರಿ, ಕ್ಯಾಂಪೇನ್ ಮಾಡಕ್ಕೆ ಬರಬೇಡಿ ಅಂತೀರಿ. ಬರಬೇಡ್ರಿ. ಅವ್ರು ಯಾರು ಬರ್ತಾರೆ ನಾವು ನೋಡ್ಕೊಂತೀವಿ. ಯಾರು ಕೇಳಲ್ರಿ, ಯಾರು ಕೇಳಕ್ಕೆ ಹೋಗಲ್ಲ ಇವಾಗ ಇನ್ಮೇಲೆ ಅವರಿಗೆ. ಯಾವಾಗಾರ ಅವ್ರು ಬಂದು ನೀವು ಕಾಂಗ್ರೆಸ್ಸಿಗೆ ಮಾಡ್ರಿ ಅಂದಾರಲ್ಲ ಕೆಲಸ, ಅವರು ಲೀಡ್ರ್ ಅಲ್ಲ. ಯಾಕೆ ಹೇಳ್ರಿ, ಮೈನಾರಿಟಿ ಲೀಡ್ರ್ ಅಲ್ಲ ಅವರು. ನಿಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮ್ಮ ಕಷ್ಟನೇ ಅರ್ಥ ಮಾಡ್ಕೊಂಡು ಮತ್ತೆ ಮೈನಾರಿಟಿ ಇರ್ತಾರಲ್ಲ ಅವರಿಗೆ. ಅವ್ರು ಬಂದು ಅಂದರು 5 ದಿವಸ ನಾನು ಬಂದು ಇಲ್ಲಿ ಇರ್ತೀನಿ ಅಂತೇಳಿ. 5 ದಿವಸ ಅಲ್ಲ, 1 ದಿವಸ ಇರ್ಬೇಡಿ. ದಯವಿಟ್ಟು ಬೆಂಗಳೂರು ಹೋಗ್ಬಿಡ್ರಿ ನೀವು. ಜಮೀರ್ ಅಹಮದ್ ಸಾಬ್, ದಯವಿಟ್ಟು ಬೆಂಗಳೂರು ಹೋಗ್ಬಿಡ್ರಿ. ಪೊಸಿಷನ್ ಚೆನ್ನಾಗಿದೆ, ಒಳ್ಳೆತನ ಕೆಲಸ ಮಾಡ್ತಾ ಇದ್ದೀರಾ. ಮೈನಾರಿಟಿ ಕೊಡಿಸಿಲ್ಲ ನೀವು, ದಯವಿಟ್ಟು ಹೋಗ್ಬಿಡ್ರಿ. ಗೌರವ ಇದೆ. ಇಲ್ಲಿ ಬಂದರೆ ಎಲ್ಲ ಯುವಕರು ಮುಂದೆಲ್ಲ ಎಲ್ಲ ಯುವಕರು ಐತಲ್ಲ, ಅವ್ರಿಗೆ ಬೆಲೆ ಕೊಡಲ್ಲ. ಇಂಥ ಲೀಡ್ರ್ ಆಗಿ ಜಮೀರ್ ಅಹಮದ್ ಸಾಬು ಬಂದು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಯಾರೂ ತೊಗೊಳಲ್ಲ, ಬೆಲೆನೇ ಇರಲ್ಲ. ಆಮೇಲೆ ಎಲ್ಲರೂ ಫೋಟೋ ತೋರಿಸ್ತಾರೆ ಇವಾಗ. ಏನು ಹೇಳ್ರಿ, ಜಮೀರ್ ಅಹಮದ್ ಸಾಬ್ ಹೇಳ್ತಿ. ನನ್ನ ಹತ್ರನೂ ಫೋಟೋ ಇದೆ, ತೋರಿಸ್ತೀನಿ ನೋಡಿರಿ. ಬೆಂಗಳೂರಿಗೆ ಇದ್ದೆ ಮೊನ್ನೆ. ನಾನು ಅವರಿಗೆ ಅಭಿಮಾನಿ. ಈ ಏರಿಯಾದಾಗ ದಕ್ಷಿಣ ವಲಯ ಬಂದು ದಾವಣಗೆರೆ ಬಿಟ್ಟು ದಾವಣಗೆರೆಗೆ ಯಾಕೆ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಬೆಲೆ ಎಲ್ಲೇ ಒಂದು ಭಾಳ ಚೆನ್ನಾಗಿದೆ. ಬಡವರಿಗೆ ಹೆಲ್ಪ್ ಮಾಡಿದಿರ, ಮನಸ್ಸು ಮಾಡಿದ್ರೆ ನೀವು ಸಾದಿಕ್ ಪೈಲ್ವಾನ್ ಗೆಲ್ಲಿಸ್ಕೊಂಬರ್ತಾರೆ. ನಮಗೆ ಇವು ಭರವಸೆ ಇದೆ. ಅದು ಮನಸ್ಸು ಮಾಡ್ಬೇಕು. ಇವರು ಬಂದು ಕಾಂಗ್ರೆಸ್ಸಿಗೆ ಕೇಳಬಾರ್ದು, ಮತ್ತೆ ಸಾದಿಕ್ ಪೈಲ್ವಾನ್ ಜೊತೆ ನಿಂತ್ಕೊಂಡು ಗೆಲ್ಸಿ ಬರ್ಬೋದು. ಜಮೀರ್ ಅಹಮದ್ ಸಾಬ್, ಸಲಾಮ್ अलैकुम. मैं क्या बोल रहा हूँ तो तुम्हें इतने दिन फाइट करे यहाँ लगा बोले ಅಲ್ಪಸಂಖ್ಯಾತರ ಟಿಕೆಟ್ ಕೊಟ್ಟರೆ ನಾನು ಇರ್ತೀನಿ, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗ ಏನು ಗೊತ್ತಾ, ಇವಾಗ ಬಂದು ನೀವು 5 ದಿವಸ ಇಲ್ಲಿ ಕ್ಯಾನ್ವಾಸ್ ಮಾಡ್ತೀನಿ ಅಂದರೆ ದಯವಿಟ್ಟು ದಾವಣಗೆರೆಗೆ ಬರೋಕ್ಕೆ ಹೋಗ್ಬೇಡ್ರಿ. ಕಾಂಗ್ರೆಸ್ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡ್ತೀರಾ ಸಾದಿಕ್ ಪೈಲ್ವಾನಿಗೆ ಮಾಡಿರಿ. ಅವ್ರ ತಂದೆ ಕಾಲದಾಗಿರೋದವರು ಸಾದಿಕ್ ಪೈಲ್ವಾನ್, ಅವ್ರಿಗೆ ಮಾಡಿರಿ. ಸಪೋರ್ಟ್ ಮಾಡ್ತೀರಾ? ನೀವು ಮನ್ಸು ಮಾಡಿದ್ರೆ ಗೆಲ್ಸ್ಕೊಂಬರ್ತೀರ ಅವರಿಗೆ. ನೀವು ಮನ್ಸು ಮಾಡಿದ್ರೆ ಜಮೀರ್ ಅಹಮದ್ ಸಾಬ್, ನೀವು ಮನ್ಸು ಮಾಡಿದ್ರೆ ಗೆಲ್ಸ್ಕೊಂಬರ್ತೀರ ಅವರಿಗೆ. ಇದೊಂದು ದಯವಿಟ್ಟು
ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸೈಯದ್ ಸಿಕಂದರ್ ನಾನು, ದೀನ್ ಕೆ ವಾಸ್ತೆ ತುಮೆ ಕಾಮ್ ಕರ್ನಾ ಈ ಬಾರ್. ಪಿಯುಸಿ ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ ಪಿಯು ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.